ಬೈರಮಂಗಲಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಪಂಥಾಹ್ವಾನದ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಹಿರಂಗ ಚರ್ಚೆಗೆ ಬರುವುದಕ್ಕೆ ಸವಾಲ್ ಹಾಕಿದ್ದಾರೆ. ಈಗ ಬೈರಮಂಗಲದಲ್ಲಿ ಕಾರ್ಯಕರ್ತರು ಹಾಗೆ ಪೊಲೀಸರ ಮಧ್ಯೆ ವಾಗ್ವಾದ, ಮಾತಿನ ಚಕಮಕಿ ನಡೀತಾ ಇದೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಬೈರಮಂಗಲಕ್ಕೆ ಬರುವಂತೆ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸವಾಲನ್ನು ಹಾಕಿದ್ರು. ಎಚ್.ಡಿ. ಕುಮಾರಸ್ವಾಮಿ ಅವರ ಆಗಮನ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗಾಗಿ ಸೀಟನ್ನ ಕಾಯ್ದಿರಿಸಲಾಗಿದೆ. ಇದರ ಮಧ್ಯೆ ಹೋರಾಟ ನಡೆಸ್ತಾ ಇರುವಂತಹ ರೈತರು ಹಾಗೆ ಪೊಲೀಸರ ಮಧ್ಯೆ ವಾಗ್ವಾದ, ಮಾತಿನ ಚಕಮಕಿ ನಡೀತಾ ಇದೆ. ರೈತರು ನಾವು ಯಾರಿ ಪುಡಾರಿಗಳಲ್ಲಿ ಸ್ವಾಮಿ ಹೇಮಣ್ಣವರ ಬಂದ್ರೆ ತಾಕತ್ತಿದ್ರೆ ಬನ್ರಿ, ಈಗ ದಮ್ಮಿದ್ರೆ ಬರಲ್ಲ. ನೀನು ಪುಡಾರಿ ಬಾ, ದಮ್ಮಿದ್ರೆ ಇಲ್ಲಿಗೆ ಬಾ. ನೀನು ಬಾ ಬಾ, ಇಲ್ಲಿಗೆ ಬಾ. ನಾವು ರೈತರು ಇಲ್ಲಿದ್ದೀವಿ, ಬರಲ್ಲ. ನೀನು ನಿಮ್ಮ ಅಪ್ಪಗೆ ಬರಲ್ಲ. ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ಗಲಾಟೆ ಯಾವ ಕಾರಣಕ್ಕೆ ಅಂತಂದ್ರೆ, ಜೆಡಿಎಸ್ ಪ್ರತಿಭಟನೆ ನಡೆಸ್ತಾ ಇರುವಂತಹ ಜಾಗಕ್ಕೆ ಈ ಟೌನ್ಶಿಪ್ ಇದೆಯಲ್ಲ, ಬಿಡದಿ ಟೌನ್ಶಿಪ್, ಅದರ ಪರವಾಗಿಯೂ ಒಂದು ಹೋರಾಟ ಅಲ್ಲಿ ನಡೀತಾ ಇದೆ. ಆ ಪ್ರತಿಭಟನೆ ಯಾರು ಮಾಡ್ತಿದ್ದಾರೋ, ಟೌನ್ಶಿಪ್ ನ ಪರವಾಗಿ ಪ್ರತಿಭಟನೆ ಮಾಡ್ತಾ ಇರೋರು ಯಾರಿದ್ದಾರೋ ಅವರು ಜೆಡಿಎಸ್ ನಡೆಸ್ತಾ ಇರುವಂತಹ ಪ್ರತಿಭಟನೆ ಏನಿದೆ ಆ ಪ್ರತಿಭಟನಾ ಸ್ಥಳಕ್ಕೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರನ್ನ ಕಳುಹಿಸಿ ಇಲ್ಲ ಚರ್ಚೆ ಕರೀರಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಭೂಮಿ ನೀಡೋಕೆ ರಚನೆಯಾಗಿರುವಂತಹ ಸಮಿತಿಯ ಹೋರಾಟಗಾರರು ಒತ್ತಾಯವನ್ನ ಮಾಡ್ತಾ ಇರೋದು. ಆ ಕಾರಣಕ್ಕಾಗಿನೇ ಅಲ್ಲಿ ಗಲಾಟೆ ನಡೀತಾ ಇರೋದು. ಇಲ್ಲಿ ಜೆಡಿಎಸ್ನ ಪ್ರತಿಭಟನೆ ಏನ್ ನಡೀತಾ ಇದೆ, ಕುಮಾರಸ್ವಾಮಿ ಅವರ ಆಗಮನ ಏನಾಗಿದೆ, ಆ ಸಂದರ್ಭದಲ್ಲಿ ಮಾಜಿ ಶಾಸಕ ಎ ಮಂಜು ಭಾಷಣ ಮಾಡೋದಕ್ಕೆ ಮುಂದಾಗ್ತಾರೆ. ಅದೇ ಸಂದರ್ಭದಲ್ಲಿ ಈ ರೀತಿ ಆಕ್ರೋಶ ವ್ಯಕ್ತವಾಗಿರೋದು, ಪ್ರತಿಭಟನೆ ಆರಂಭವಾಗಿರೋದು. ಅಂದ್ರೆ ಎರಡೂ ಕಡೆಯವರಿದ್ದಾರೆ. ಒಂದು ಗುಂಪು ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಗೆ ಇಳಿದಿರುವ ಗುಂಪು, ಹೋರಾಟವನ್ನ ನಡೆಸ್ತಾ ಇರುವಂತಹ ಗುಂಪು. ಮತ್ತೊಂದು ಕಡೆ ಕೇಂದ್ರ ರಾಜ್ಯ ಸರ್ಕಾರದ ನಿರ್ಧಾರ ಏನಿದೆ, ಬಿಡದಿ ಟೌನ್ಶಿಪ್ ನ ಮಾಡಬೇಕು ಅನ್ನುವಂತಹ ನಿರ್ಧಾರ ಏನಿದೆ, ಆ ನಿರ್ಧಾರಕ್ಕೆ ಸಹಮತವನ್ನ ಕೊಟ್ಟು ಬಿಡದಿ ಟೌನ್ಶಿಪ್ ಪರವಾಗಿ ಹೋರಾಟವನ್ನ ಮಾಡ್ತಾ ಇರುವಂತಹ ಗುಂಪು. ಹೀಗಾಗಿ ಎರಡೂ ಗುಂಪುಗಳ ಫೇಸ್ ಆಫ್ ಅಲ್ಲಾಗಿದೆ. ಹಾಗಾಗಿನೇ ಈ ವಾಗ್ವಾದ, ಮಾತಿನ ಚಕಮಕಿ ನಡೀತಾ ಇರೋದು. ಪ್ರತಿಭಟನಾಕಾರರು ಜೆಡಿಎಸ್ ಪ್ರತಿಭಟನಾ ಸ್ಥಳಕ್ಕೆ ನುಗ್ಗದಂತೆ ಪೊಲೀಸರು ಅವರನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರು ಈ ಪ್ರತಿಭಟನಾ ಸ್ಥಳಕ್ಕೆ ಬರೋದಕ್ಕೂ ಮುಂಚೆನೂ ಕೂಡ ಇಂಥದ್ದೊಂದು ಗಲಾಟೆ ಆಗಬಹುದು. ಯಾಕಂದ್ರೆ ಎರಡೂ ಕಡೆಯವರಿದ್ದಾರಲ್ಲ, ಸಂಘರ್ಷ ಎದುರಾಗಬಹುದು. ಹಾಗಾಗಿ ನೀವು ಹೋಗದೇ ಇರೋದು ಉತ್ತಮ ಅಂತ ಹೇಳಿ SP ಶ್ರೀನಿವಾಸ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲ, ಅಲ್ಲಿ ಗಲಾಟೆ ಆಗ್ಬಿಡುತ್ತೆ ಸರ್, ಹೋಗೋದು ಬೇಡ, ಭದ್ರತೆಗೆ ತೊಂದರೆ ಆಗ್ಬಿಡುತ್ತೆ, ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ಅವರಿಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ. ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಇಲ್ಲ, ಯಾವುದೇ ರೀತಿಯಾದಂತಹ ಗಲಾಟೆ ಆಗೋದಿಲ್ಲ, ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ, ಕಾನೂನು ಸುವ್ಯವಸ್ಥೆಗೆ ಯಾವುದೇ ಧಕ್ಕೆ ಮಾಡೋದಿಲ್ಲ ಅನ್ನುವಂತಹ ಭರವಸೆಯನ್ನ ಕೊಡ್ತಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ SP ಬೆಂಗಳೂರು ದಕ್ಷಿಣ SP ಶ್ರೀನಿವಾಸ್ ಗೌಡ ಅವರ ಜೊತೆ ಮಾತುಕತೆ ನಡೆಯುತ್ತೆ. ಶ್ರೀನಿವಾಸ್ ಗೌಡ ಅವರು ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾರೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ. ಇಲ್ಲ, ನೀವು ಪ್ರತಿಭಟನಾ ಸ್ಥಳಕ್ಕೆ ಹೋಗಬಾರ್ದು ಅಂತ ಹೇಳಿ, ಆದ್ರೆ ನಮ್ಮಿಂದ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆ ಪ್ರತಿಭಟನೆ ನಡೀತಾ ಇರುವಂತಹ ಸ್ಥಳಕ್ಕೆ ಬಂದಿದ್ದು. ಇಲ್ಲಿ ಪಕ್ಕದಲ್ಲೇ ಯಾರು ಭೂಮಿ ಕೊಡೋಕ್ ಸಿದ್ಧರಾಗಿದ್ದಾರೋ ಆ ರೈತರು ಕೂಡ ಬಂದು ಸೇರ್ಬಿಟ್ಟಿದ್ದಾರೆ. ಹಾಗಾಗಿ ಎರಡೂ ಕಡೆಯಿಂದ ಆ ಧಿಕ್ಕಾರದ ಕೂಗುಗಳು, ಘೋಷಣೆಗಳು ಮೊಳಗ್ತಾ ಇವೆ.
ಈ ಭೂಮಿ ಕೊಡೋಕೆ ಸಿದ್ಧವಾಗಿರುವಂತಹ ರೈತರ ಆಗ್ರಹ ಏನು ಅಂತಂದ್ರೆ, ನೀವು ನಮ್ಮನ್ನ ಇಲ್ಲಿಂದ ಕಳಿಸ್ತೀರಿ ಅಂತಂದ್ರೆ ಅಲ್ಲಿ ಯಾರು ಅದರ ವಿರುದ್ಧ ಬಿಡದಿ ಟೌನ್ಶಿಪ್ ನ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೋ ಅವರನ್ನು ಇಲ್ಲಿಂದ ಕಳಿಸಿ, ಇಲ್ಲ ಅಂತಂದ್ರೆ ಅವರನ್ನ ನಾವಿರುವಂತ ಜಾಗಕ್ಕೆ ಬರೋದಕ್ಕೆ ಹೇಳಿ, ಚರ್ಚೆ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿ ಪೊಲೀಸರ ಜೊತೆಗೆ ವಾಗ್ವಾದಕ್ಕೆ ಇಳಿದಿದ್ದಾರೆ. ಇನ್ನು ಮಾಗಡಿಯ ಮಾಜಿ ಶಾಸಕ ಎ ಮಂಜು ಅವರು ಮಾತನಾಡ್ತಾ ಇದ್ದಂತಹ ಟೈಮ್ನಲ್ಲಿ ಏಕಾಏಕಿ ಈ ಭೂಮಿ ನೀಡೋದ್ರ ಪರವಾಗಿರುವಂತಹ ರೈತರು ಅವರ ವಿರುದ್ಧ ವೈಯಕ್ತಿಕ ವಾಗ್ದಾಳಿಗೂ ಕೂಡ ಇಳಿದ್ರು. ಒಂದಿಷ್ಟು ಆವಾಜ್ಗಳನ್ನ ಹಾಕುವಂತಹ ಕೆಲಸ ಆಯಿತು. ಸದ್ಯ ಪರಿಸ್ಥಿತಿಯನ್ನ ನಿಯಂತ್ರಿಸುವಂತಹ ಪ್ರಯತ್ನದಲ್ಲಿ ಅಲ್ಲಿರುವಂತಹ ಪೊಲೀಸರು ಇರೋದನ್ನ ಗಮನಿಸ್ತಾ ಇದ್ದೀರಿ. बोलो भारत माता की, बोलो भारत माता की. ಇವತ್ತು ನನ್ನದ ಯಾವುದೇ ನನ್ನಿಂದ ಪ್ರತಿಷ್ಠೆ ಅಂತ ರಾಕೇಶ್ ಲೋಗೋ ಚೂರು ಮೇಲೆ ಯೋಗಿ ಆಡಿಯೋ ಬರ್ತಲ್ಲ ಆಡಿಯೋ ಅದು ಬ್ಯಾಕ್ ಬ್ಯಾಕ್ ಆನ್ ಮಾಡು. ನಾನು ಇಲ್ಲಿ ಬರ್ತಕ್ಕಂಥದ್ದಕ್ಕೆ 2 ಪತ್ರ ಏನು ಬರೆದಿದ್ದೀನಿ. ಈಗ ಸಹ ಲೋಗೋ ಬೆಂಗಳೂರು ನಗರದ ರಸ್ತೆಯಲ್ಲಿ ಒಂದು 15 ಲಕ್ಷ ಸಸಿ ಸಂದರ್ಭದಲ್ಲಿ 15 ಲಕ್ಷ ಸಸಿ ನೆಡಕೊಂಡವ್ರೆ. ಇಲ್ಲಿ 10 ವರ್ಷ ಬೆಳೆದಿರ್ತಕ್ಕಂಥ ಮರಗಳನ್ನ, ಯೋಗಿ ಲೈವ್ ಅಂತ ಕೊಡು. ತೆಂಗಿನ ಗಿಡ, ಅಡಿಕೆ ಗಿಡಗಳನ್ನು ಕಟ್ ಮಾಡಿ, ಬಾಳೆ ಗಿಡಗಳನ್ನು ಕಟ್ ಮಾಡಿ ಇಲ್ಲಿ ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಿಎಂ ಹಾಗೆ ಎಚ್ಡಿಕೆ ಮಧ್ಯೆ ಏನು ವಾಗ್ವಾದ ನಡೀತಾ ಇದೆ, ಪಂಥಾಹ್ವಾನ ನಡೀತಾ ಇದೆ. ಈ ಪಂಥಾಹ್ವಾನಕ್ಕೆ ಸಿಎಂ ಒಪ್ಪಿಕೊಳ್ಳದೆ ಹೋಗಿದ್ದಾರೆ ಅಂದ್ರೆ ನಾಟಕ. ಸಿಎಂ ಡಿಕೆಶಿ ಅವರು ಕರೆದಾಗ ಎಚ್ಡಿಕೆ ಅವರು ಯಾಕೆ ಬರಲಿಲ್ಲ ಅಂತ ಹೇಳಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. ಈ ಕುಮಾರಸ್ವಾಮಿ ಅವರು ಸಿಎಂ ಬಂದಿಲ್ಲ ಅಂತ ಹೇಳ್ತಾರೆ. ಸಿಎಂ ಮೊದಲೇ ಸ್ಥಳವನ್ನ ಗುರುತು ಮಾಡಿದ್ರಲ್ಲ, ವಿಧಾನಸೌಧಕ್ಕೆ ಬರುವುದಕ್ಕೆ ಹೇಳಿದ್ರಲ್ಲ, ಯಾಕೆ ಬರಲಿಲ್ಲ ಕುಮಾರಸ್ವಾಮಿ ಅವರು? ಬಹಿರಂಗ ಸ್ಥಳದಲ್ಲಿ ಈ ರೀತಿಯಾಗಿ ಚರ್ಚೆ ಮಾಡಿದ್ರೆ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗತ್ತೆ. ಗಲಾಟೆ ಗಲಭೆ ಆದ್ರೆ ಮತ್ತೆ ಕೆಟ್ಟ ಹೆಸರು ಬರೋದು ರಾಜ್ಯ ಸರ್ಕಾರಕ್ಕೆ. ಎಲ್ಲಾ ರೈತರನ್ನ ಒಪ್ಪಿಸೋಕಾಗಲ್ಲ. ಬಟ್ ಬಹುತೇಕ ಮಂದಿ ಬಿಡದಿ ಟೌನ್ಶಿಪ್ ಯೋಜನೆಗೆ ತಮ್ಮ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹೋಗಿದ್ದಾರೆ, ಸಿಎಂ ಹೋಗ್ತಾರಾ ಅಥವಾ ಹೇಗೆ ಏನು? ಅದೊಂಥರ ಹಾಸ್ಯಾಸ್ಪದ. ಈಗ ಸಿಎಂ ಒಪ್ಕೊಂಡಿದ್ರೆ ಹೋಗ್ಬೇಕು, ಸಿಎಂ ಒಪ್ಕೊಳ್ತಿದ್ರೆ ಹೋಗವ್ರೆ ಅಂದ್ರೆ ನಾಟಕಾಡಕ್ಕೆ ಹೋಗವ್ರೆ ಅಂತ ಆಯ್ತದೆ. ಸರ್, ವಿಧಾನಸೌಧದಲ್ಲಿ ಚರ್ಚೆ ಮಾಡೋದು ಏನು ಇಲ್ಲ, ಬೈರ್ಮಂಗ್ಲಕ್ಕೆ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ. ಯಾಕಂದ್ರೆ ಅಲ್ಲೇ ಬೈರ್ಮಂಗಲದಲ್ಲಿ ಏನು ಚರ್ಚೆ ಮಾಡ್ಬೋದೋ ವಿಧಾನಸೌಧದಲ್ಲೂ ಅದೇ ಚರ್ಚೆ ಮಾಡೋದು. ಎರಡೂ ವ್ಯತ್ಯಾಸ ಏನಿಲ್ಲ. ನಿಮ್ಮ ಉದ್ದೇಶ ಏನು ಅಂತಂದ್ರೆ ಗಲಾಟೆ ಆಗಬೇಕು, ತರಲೆ ಆಗಬೇಕು, ಅದು ಕೆಟ್ಟ ಹೆಸರು ಬರ್ಬೇಕು ಡಿ ಕೆ ಶಿವಕುಮಾರ್ಗೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವು ಹೋದ್ರೆ, ಈಗ ಪಂಥಾಹ್ವಾನವನ್ನು ನಾವು ಸ್ವೀಕಾರ ಮಾಡಿ ಅಲ್ಲಿ ಬರ್ತೀವಿ ಅಂದಾಗ ಇವ್ರು ಹೋಗ್ಬೇಕೇ ವಿನ ಇವ್ರು ಹೋಗವ್ರೆ ಯಾರು ಅವ್ರು ಬರಲ್ಲ ಅಂದ್ರೂ ಹೋಗವ್ರೆ ಅಂದ್ರೆ ನಾಟಕ ಅಲ್ವಾ ಅದು, ನಾಟಕೀಯ ಅಲ್ವಾ ಅದು? ಬರೀ 5-6 ಜನ ಕರ್ದಿದ್ರಿ, ರೈತರನ್ನ ಕರ್ದಿಲ್ಲ, ರೈತರ ಮಧ್ಯದಲ್ಲಿ ಆಯ್ತು. ಅವ್ರ ಕಡೆ ಇರತಕ್ಕಂಥ 10 ಜನ ರೈತರನ್ನ ಕರ್ಕೊಂಬರ್ಲಿ, ನಾವೇನು ಬೇಡ ಅನ್ನಲ್ಲ. ಇನ್ನೂ ಒಂದು 15-20 ಜನ ನಾವು ಹೇಳೋದು ಮಾಧ್ಯಮದ ಮುಂದೆ ಚರ್ಚೆ ಆಗಲಿ. ಇದು ಈಗ ಎಲ್ಲೋ ಹೋಗೋದು ಎಲ್ಲೋ ಗೊಂದಲ ಆಗೋದು, ಯಾರು ನಿಮ್ಮ ಮಾಧ್ಯಮದವ್ರು ಕರೀರಿ, ಅವ್ರು ಎಷ್ಟು ಜನನಾರು ಕರೀರಿ, ನಾವು ಎಷ್ಟು ಜನನಾರು ಕರೀರಿ, ನಾವು ಬರ್ತೀವಿ. ಬಹಿರಂಗ ಚರ್ಚೆಗೆ ಅವಕಾಶ ಕೊಡೋಕ್ಕಾಗಲ್ಲ ಸರ್. ಈಗ ನಾವು ಬೇಕಾದ್ರೆ ಬಹಿರಂಗ ಚರ್ಚೆ ಮಾಡ್ಬೋದು. ಅವ್ರುಗಳ ಲೀಡರ್ಗಳು ಬಂದಾಗ ಕಾರ್ಯಕರ್ತರು ಗುಂಪು ಸೇರ್ತಾರೆ, ಸುಮ್ಮನೆ ಗೊಂದಲ ಆಗ್ತದೆ. ಪ್ರಯತ್ನ ಒಟ್ಟಿನಲ್ಲಿ ಆಗ್ತಾ ಇದೆಯಾ? ಯಾಕಂದ್ರೆ ಇರ್ಬೋದು, ಅದು ಅವ್ರವ್ರು ಅನ್ಕೊಂಡ್ರೆ ಅದು ಏನು ಮಾಡೋಕ್ಕಾಗಲ್ಲ. ಸರ್, ಈಗ ಸ್ಟ್ಯಾಂಡ್ ಏನು ಸರ್? ಈಗ ಸ್ಟ್ಯಾಂಡ್ ಏನು? ಏನಿಲ್ಲ, ನಡೀತಾ ಇದೆ. ರೈತರುಗಳಲ್ಲಿ ಒಪ್ಪಿಲ್ಲ ಅನ್ನುವಂಥದ್ದು ಒಂದು ಸರ್, ಎಲ್ಲರೂ ಒಪ್ಪಿಲ್ಲ ಅಂತ ಹೇಳ್ಬೇಡಿ ನೀವು. ಕೆಲವರು ಒಪ್ಪಿಲ್ಲ. ಯಾವುದೇ ಪ್ರಾಜೆಕ್ಟಲ್ಲಿ 100ಕ್ಕೆ 100 ಭಾಗ ಯಾವ ರೈತರು ಒಪ್ಪಲ್ಲ. ಅದ್ರಲ್ಲಿ ಪರ್ಸೆಂಟೇಜ್ ಎಷ್ಟು ಅಂತ ನೋಡಿ. ಈಗ ನಾವು 3 ಹಳ್ಳಿಗಳನ್ನು ಅಂತಿಮ ಅಧಿಸೂಚನೆಯನ್ನು ಹೊರಡಿಸ್ತೇವೆ. ನಾವು ನೋಡೋಣ ಪ್ರಾಯೋಗಿಕವಾಗಿ ಏನಾಗ್ತದೆ ಅಂತೇಳಿ. 85% ಜನ ನಾವು ತಗೊಂತೀವಿ, ದುಡ್ಡನ್ನು ಶೇರನ್ನು ತಗೋತೀವಿ ಅಂತ ಒಪ್ಪಿಗೆ ಕೊಟ್ಟವ್ರೆ. ಸರ್, ಈಗ ಯಾರು ಮಧ್ಯಸ್ಥಿಕೆ ವಹಿಸಿ ಒಂದು ಜಾಗ ಫಿಕ್ಸ್ ಮಾಡ್ಬೋದಲ್ಲ, ಅವ್ರಿಗೆ ಅನುಕೂಲ ಯಾವ್ದು, ಇವ್ರಿಗೆ ಅನುಕೂಲ ಯಾವ್ದು? ನೀವೇ ಮೀಡಿಯಾದವ್ರು ಮಾಡಿ, ನೀವೇ ಸೂಕ್ತವಾದಂತ. ನಾವು ಬರ್ತೀವಿ, ನೀವು ಕರೆದ ಕಡೆ ಎಲ್ಲ ನಾವು ಬರ್ತಾ ಇದೀವಲ್ಲ ಈಗ. ಅಲ್ಲಿಗೆ ಹೋಗ್ತಾ ಇಲ್ಲ ಅಂತ, ಬೈರ್ಮಂಗ್ಲಕ್ಕೆ ಹೋಗ್ತಾ ಸರ್, ಎಲ್ಲಿ ಈಗ ಅಲ್ಲಿ ಗೊಂದಲ ಆಗೋ ಜಾಗಕ್ಕೆ ಹೋಗ್ಬೇಕಾ ಸರ್? ಗಲಾಟೆ ಆಗೋ ಜಾಗಕ್ಕೆ ಹೋಗ್ಬೇಕಾ ಸರ್? ನಾಳೆ ಕೆಟ್ಟ ಹೆಸರು ಯಾರಿಗೆ ಗೊತ್ತದೆ ಸರ್? ಸರ್ಕಾರಕ್ಕೆ ಕೆಟ್ಟ ಹೆಸರು. ನಾಳೆ ಏನೋ ಗಲಾಟೆ ಆಯ್ತು, ಯಾವನೋ ಒಬ್ಬ
ಬೇಕು ಅಂತ ಕಲ್ಲು ಹೊಡಿದ ಹಿಂದೆ ನಿಂತ್ಕೊಂಡು ಯಾರಿಗೂ ಏಟ್ ಬೀಳ್ತದೆ ಗೋಲಿ ಏನೋ ಗಲಾಟೆ ಆಯ್ತದೆ, ಆವಾಗ ಇಲ್ಲೇನೋ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಯಿತು, ಡಿ ಕೆ ಶಿವಕುಮಾರ್ ಅವರು ಲಾ ಆ್ಯಂಡ್ ಆರ್ಡರ್ನ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತ. ಈಗ ಯಾರಾದರೂ ಒಬ್ಬ ಪಾಂತಾವನವನ್ನು ಕೊಟ್ಟ ಮೇಲೆ ಅದನ್ನು ಒಪ್ಕೊಂಡ್ರೆ ಹೋಗಿ ಅಲ್ಲಿ ಕೂತ್ಕೋಬೇಕು. ನಾವು ಒಪ್ಕೊಳ್ದೇನೆ ಹೋಗಿ ನಾನು ಕೂತ್ಕೋತೀನಿ ಅಂದರೆ ಅದೊಂಥರ ಬಾಲಿಶ ವರ್ತನೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.